मीडिया फ्रेंड्स नानी श्रीकांत फ्रॉम वाइट कॉमर्स ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋ ಟೈಮ್ ಆಫ್ ಸಪ್ಲೈ ಅಂದ್ರೆ ಏನು ಮತ್ತೆ ಇದರಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ ಮತ್ತೆ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡೋದು ಮತ್ತೆ ಕೆಲವು ಸೆಕ್ಷನ್ ಬಗ್ಗೆನೂ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಹಾಗೇನೇ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಹಾಗೆ ನಿಮಗೆ ಕಂಟೆಂಟ್ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂತಂದ್ರೆ ನನ್ನ ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ ಹಾಗೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಕೂಡ ಲೆಕ್ಚರ್ ನೋಟ್ಸ್ ಬೇಕು ಅಂತಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಇಲ್ಲ ಅಂತಂದ್ರೆ ಲಿಂಕ್ ವರ್ಕ್ ಆಗಿಲ್ಲ ಅಂತಂದ್ರೆ ಟೆಲಿಗ್ರಾಮ್ ಆಪ್ ಗೆ ಹೋಗಿ ಸರ್ಚ್ ಬಾರ್ ಅಲ್ಲಿ ವೈಟ್ ಕಾಮರ್ಸ್ ಅಂತ ಸರ್ಚ್ ಮಾಡಿ ನೀವು ನಮ್ಮ ಚಾನಲ್ ಗೆ ಜಾಯ್ನ್ ಆಗಬಹುದು ನಿಮಗೆ ಖಂಡಿತವಾಗ್ಲೂ ಸ್ಕ್ಯಾನರ್ಡ್ ಕಾಪಿ ನೋಟ್ಸ್ ಸಿಗುತ್ತೆ ಈಗ ನೋಡೋಣ ಟೈಮ್ ಆಫ್ ಸಪ್ಲೈ ಅಂದ್ರೆ ಏನು ಸೊ ನಿಮ್ಗೆ ಇಲ್ಲಿ ಟೈಮ್ ಅಂತಂದ್ರೆ ಎಷ್ಟು ಗಂಟೆ ಎಷ್ಟು ನಿಮಿಷ ಅಂತ ಅಲ್ಲ ಸೊ ಇಲ್ಲಿ ನಿಮ್ಗೆ ಟೈಮ್ ಅಂದ್ರೆ ನಿಮ್ಗೆ ಏನ್ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು ಅಂತಂದ್ರೆ ಟೈಮ್ ಅಂದ ತಕ್ಷಣ ನಿಮ್ಗೆ ಡೇಟ್ ಟೈಮ್ ಅಂತಂದ್ರೆ ಇಲ್ಲಿ ಡೇಟ್ ಅಂತ ಅರ್ಥ ಅಲ್ವಾ ಸೊ ಅದನ್ನ ನಿಮ್ಗೆ ಮೀನಿಂಗ್ ಬಂದಾಗ ತಿಳಿಸ್ಕೊಡ್ತೀನಿ ಇವಾಗ ನೋಡೋಣ ಇದರಲ್ಲಿ ಮೀನಿಂಗ್ ನ ಆಕ್ಟ್ ಪ್ರಕಾರ ಮತ್ತೆ ಇಲ್ಲಿ ಯಾವ ಸೆಕ್ಷನ್ ಬರುತ್ತೆ ಅಂತ ನೋಡೋಣ ಸೊ ಟೈಮ್ ಆಫ್ ಸಪ್ಲೈ ಅಂಡರ್ CGST ಆಕ್ಟ್ 2017 ಸೆಕ್ಷನ್ 12 ಇಂದ 14 ವರೆಗೂ ಟೈಮ್ ಆಫ್ ಸಪ್ಲೈ ಬಗ್ಗೆ ತಿಳಿಸ್ಕೊಡುತ್ತೆ ಮತ್ತೆ ನಮ್ಗೆ ಟೈಮ್ ಆಫ್ ಸಪ್ಲೈ ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಒಂದೇ ತರ ಟೈಮ್ ಆಫ್ ಸಪ್ಲೈ ಇರುತ್ತಾ ಕೆಲವರು ಅನ್ಕೋಬಹುದು ಕರೆಕ್ಟ್ ಅಲ್ವಾ ಗೂಡ್ಸ್ ಅಂಡ್ ಸರ್ವಿಸಸ್ ಏನ್ ಡಿಫ್ರೆನ್ಸ್ ಇದೆ ಅಲ್ಲಿ ಒಂದೇ ತರ ಮೇ ಬಿ ಒಂದೇ ಇರ್ಬೋದು ಅಂತ ನೀವು ಅನ್ಕೊಳ್ಬಹುದು ಆದ್ರೆ ದೇರ್ ವಿಲ್ ಬಿ ಡಿಫ್ರೆಂಟ್ ಟೈಮ್ ಆಫ್ ಸಪ್ಲೈ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತಂದ್ರೆ ಟೈಮ್ ಆಫ್ ಸಪ್ಲೈ ಮತ್ತೆ ಕೆಲವು ರೂಲ್ಸ್ ಮತ್ತೆ ಕೆಲವು ಪ್ರಿನ್ಸಿಪಲ್ಸ್ ಗೂಡ್ಸ್ ಗೆ ಬೇರೆ ಮತ್ತೆ ಸರ್ವಿಸಸ್ ಗೆ ಬೇರೆ ನಾವು ಯಾವ ದಿನ ಅಂತ ಕಂಡುಹಿಡಿಯೋದಕ್ಕೆ ಗೂಡ್ಸ್ ಗೆ ಸಪರೇಟ್ ಪ್ರಿನ್ಸಿಪಲ್ಸ್ ಇದೆ ಮತ್ತೆ ಸರ್ವಿಸಸ್ ಗೆ ಸಪರೇಟ್ ಪ್ರಿನ್ಸಿಪಲ್ ಇದೆ ಅದನ್ನ ನಿಮ್ಗೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈಗ ನೆಕ್ಸ್ಟ್ ಸೆಕ್ಷನ್ 12 ವಾಟ್ ಇಂಡಿಕೇಟ್ಸ್ ಸೆಕ್ಷನ್ 12 ನಮ್ಗೆ ಏನ್ ತಿಳಿಸ್ಕೊಡುತ್ತೆ ಅಂತಂದ್ರೆ ಟೈಮ್ ಆಫ್ ಸಪ್ಲೈ ಇನ್ ಕೇಸ್ ಆಫ್ ಗೂಡ್ಸ್ ಮತ್ತೆ ಅದರೊಳಗೆ ಕೆಲವು ಏನೇನು ಪ್ರಿನ್ಸಿಪಲ್ಸ್ ಮತ್ತೆ ಗೂಡ್ಸ್ ಇದ್ದಾಗ ಡೇಟ್ ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದೆಲ್ಲೂ ಕೂಡ ಟೈಮ್ ಆಫ್ ಸಪ್ಲೈ ಸೆಕ್ಷನ್ 12 ತಿಳಿಸ್ಕೊಡುತ್ತೆ ಅದನ್ನ ನಾನು ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ ಮಾಡೋಕೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದೇ ರೀತಿ ಟೈಮ್ ಆಫ್ ಸಪ್ಲೈ ಸೆಕ್ಷನ್ 13 ಬಂದು ಟೈಮ್ ಆಫ್ ಸಪ್ಲೈ ಇನ್ ಕೇಸ್ ಆಫ್ ಸರ್ವಿಸಸ್ ಸೊ ಸರ್ವಿಸಸ್ ಕೊಟ್ಟಾಗ ನಾವು ಯಾವ ರೀತಿ ಡೇಟ್ ನ ಕನ್ಸಿಡರ್ ಮಾಡಬೇಕು ಮತ್ತೆ ಯಾವ ಡೇಟ್ ನ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ನಮಗೆ ಸೆಕ್ಷನ್ 13 ತಿಳಿಸ್ಕೊಡುತ್ತೆ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಶುರು ಮಾಡಿದಾಗ ತಿಳಿಸ್ಕೊಡ್ತೀನಿ ಹಾಗೇನೆ ಸೆಕ್ಷನ್ 14 ಬಂದು ಟೈಮ್ ಆಫ್ ಸಪ್ಲೈ ಇನ್ ಕೇಸ್ ಆಫ್ ಚೇಂಜ್ ಇನ್ ರೇಟ್ ಆಫ್ GST ರೇಟು ಡೇ ಬೈ ಡೇ ಒಂದೇ ರೀತಿ ಇರಲ್ಲ ಅದು ಚೇಂಜ್ ಆಗ್ತಾನೆ ಇರುತ್ತೆ ಸೊ ಚೇಂಜ್ ಆದಾಗ ನಾವು ಯಾವ ರೀತಿ ಕಾಂಪ್ಯೂಟ್ ಮಾಡಬೇಕು ಗೂಡ್ಸ್ಗೆ ಮತ್ತೆ ಸರ್ವಿಸಸ್ಗೆ ನಾನು ನಿಮಗೆ ಪ್ರಾಬ್ಲಮ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಸೊ ಸೆಕ್ಷನ್ 12 ಬಂದು ಗೂಡ್ಸ್ ಸೆಕ್ಷನ್ 13 ಬಂದು ಸರ್ವಿಸಸ್ಗೆ ಮತ್ತೆ ಸೆಕ್ಷನ್ 14 ಬಂದು ಇನ್ ಕೇಸ್ ಆಫ್ ಚೇಂಜ್ ಇನ್ ರೇಟ್ ಆಫ್ GST ಯಾಕಂತಂದ್ರೆ GST ರೇಟು ಒಂದೇ ರೀತಿ ಇರಲ್ಲ ಸೊ ನಿಮ್ಗೀಗ ಒಂದು ಮೈಂಡ್ ಬಂದಿರುತ್ತೆ ಸೊ ಟೈಮ್ ಆಫ್ ಸಪ್ಲೈ ಅಂತಂದ್ರೆ ನಾವು ಇಲ್ಲಿ ಡೇಟ್ ನ ಫೈಂಡ್ ಔಟ್ ಮಾಡೋದಲ್ವಾ ಈಗ ನೀವು ಅನ್ಕೊಂಡಿರೋದು ಸರಿ ಸೊ ಇಲ್ಲಿ ನಾವು ಟೈಮ್ ಆಫ್ ಸಪ್ಲೈ ಅಂದ್ರೆ ನಾವು ಯಾವ ದಿನ GST ಲಯಬಿಲಿಟಿ ಅರೈಸ್ ಆದಾಗ ಅದನ್ನ ನಾವು ಪೇ ಮಾಡಬೇಕು ಮತ್ತೆ ಯಾವ ದಿನ ಅಂತ ನಮ್ಗದು ಕಂಡುಹಿಡಿಯೋದು ಅಷ್ಟೇ ಟೈಮ್ ಆಫ್ ಸಪ್ಲೈ ಅಂತಂದ್ರೆ ಇವಾಗ ನೋಡೋಣ ಮೀನಿಂಗ್ ನಾನು ಏನಂತಂದ್ರೆ ಸ್ಟಾರ್ಟಿಂಗ್ ಮೀನಿಂಗ್ ಹೇಳಿದ್ರೆ ನೀವು ಯಾರು ಕೂಡ ಇದೆಲ್ಲ ನೋಡ್ತಿರ್ಲಿಲ್ಲ ಸೊ ಆ ರೀಸನ್ ಇಂದ ನಾನು ಮೀನಿಂಗ್ ನ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಸೊ ನೋಡೋಣ ಟೈಮ್ ಆಫ್ ಸಪ್ಲೈಗೆ ಏನ್ ಮೀನಿಂಗ್ ಅಂತ ಸೊ ಮೀನಿಂಗ್ ಬಂದು ಟೈಮ್ ಆಫ್ ಸಪ್ಲೈ ಮೀನ್ಸ್ ದಟ್ ಡೇಟ್ ವೆನ್ GST ಲಯಬಿಲಿಟಿ ಅರೈಸ್ ಸೊ ನಾನು ಆಲ್ರೆಡಿ ಹೇಳ್ದಾಗೆ ಆ ದಿನ ನಾನು ಟೈಮ್ ಅಂತಂದ್ರೆ ನಿಮಗೆ ಸ್ಟಾರ್ಟಿಂಗ್ಲೇ ಹೇಳ್ದೆ ಟೈಮ್ ಅಂತಂದ್ರೆ ನೀವು ಇಲ್ಲಿ ಡೇಟ್ ಅಂತ ಮೆನ್ಷನ್ ಮಾಡ್ಬೇಕಂತ ಸೊ ನೀವು ಯಾವ ದಿನ GST ಲಯಬಿಲಿಟಿ ಅರೈಸ್ ಆಗುತ್ತೆ ಜಸ್ಟ್ ಅದನ್ನ ನಾವು ಟೈಮ್ ಆಫ್ ಸಪ್ಲೈ ಅಂತ ಕರಿತೀವಿ ಸೊ ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಬೇಕು ಅಂತಂದ್ರೆ ರೇಟ್ ಆಫ್ GST ಕನ್ಸಿಡರ್ ಆಫ್ ದಿ ಡೇಟ್ ಆಫ್ ಟೈಮ್ ಆಫ್ ಸಪ್ಲೈ ಅಂತಂದ್ರೆ ನಾವು ಯಾವ GST ರೇಟ್ ನ ಕನ್ಸಿಡರ್ ಮಾಡಬೇಕು ಮತ್ತೆ ನಾವು ಅದನ್ನ ಯಾವ ಡೇಟ್ ಅಲ್ಲಿ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ನಾವು ಟೈಮ್ ಆಫ್ ಸಪ್ಲೈ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಸೊ ನೆಕ್ಸ್ಟ್ ನಾನು ನಿಮ್ಗೆ ಪ್ರಾಬ್ಲಮ್ ಶುರು ಮಾಡಿದಾಗ ನಾವು ಯಾವ ರೀತಿ ಡೇಟ್ ನ ಕನ್ಸಿಡರ್ ಮಾಡಬೇಕು ಮತ್ತೆ ಗೂಡ್ಸ್ಗೆ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಮತ್ತೆ ಸರ್ವಿಸಸ್ಗೆ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮೆಟಿಕ್ ವಿಡಿಯೋ ಮಾಡಿದಾಗ ಗ್ಯಾರಂಟಿ ತಿಳಿಸ್ಕೊಡ್ತೀನಿ ಹಾಗೇನೆ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ನ ಮಾಡಿ ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ರ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನು ಕೂಡ ಶೇರ್ ಮಾಡಿ ಯಾಕಂತಂದ್ರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ನನಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಹಾಗೇನೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್.